ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗುದು ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗೈತೆ. ಅದೇನಪ್ಪ ಅಂದರೆ ನಮ್ಮ ಬಸವಪ್ಪನವರ ಒಂದು ಮೂಲ ಗದ್ದಿಗೆಯಲ್ಲಿ ಸುತ್ತ ನೋಡ್ತಾ ಇರ್ಬೋದು ಸಾವಿರಾರು ಕಾಯಿ ಕಟ್ಟವೆ. ಅದು ಸಣ್ಣ ಪ್ರಮಾಣದಲ್ಲಿ ನಡೆದದ್ದು ಇದ್ದದ್ದು. ಇವಾಗ ಏನಾಗ್ತು ಅಂದರೆ ದೊಡ್ಡ ಪ್ರಮಾಣ. ಯಾಕೆ ಅಂದರೆ ಸುಮ್ಮನೆ ಯಾರು ಕಟ್ಟಲ್ಲ, ಅವ್ರಿಗೆ ಒಳ್ಳೇದಾಗಿದ್ರೆ ಮತ್ತೆ ಬಂದು ಕಟ್ಟಕ್ಕೆ ಸಾಧ್ಯ. ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ನಾನು ಮೊದಲನೇ ದಿನ ಬಂದು ಕಟ್ಬಿಟ್ಟು ಹೋಗಿರೋದಕ್ಕೆ ನನಗೆ ಒಳ್ಳೇದಾಗದೆ, ಏನೋ ನಂಗೆ ರಿಸಲ್ಟ್ ಸಿಕ್ತು, ಇವತ್ತು ನಾನು 1000 ಜನಕ್ಕೆ ಲಾಡು ಹಂಚ್ತಾವನಿ ಅಂತಂದ್ಬಿಟ್ಟು ನೀನು ಲಾಡು ಹಂಚಿದ್ರು. 1000 ಲಾಡು ತಂದು ಲಾಡ ವಿತರಣೆ ಮಾಡಿದ್ರು. ಹಂಗೆ ಒಳ್ಳೇದಾದ್ಮೇಲೆ, ಯಾಕಂದ್ರೆ ಒಬ್ಬರಿಂದೊಬ್ಬರಿಗೆ ಜನರಿಂದ ಜನರ ಬಾಯಿಗೆ ಹರಡ್ತಾ ಇದೆ. ಅಲ್ಲಿ ಹೋದ್ರೆ ಕಾಯಿ ಕಟ್ಟೋದು ನನಗೆ ಒಳ್ಳೇದಾಗ್ತದಂತೆ ಅಂತ. ಆದರೆ ಏನು ಮಾಡ್ತಾರೆ ಅಂದರೆ ಪ್ರತಿ ಬಾಂಧವರ ಬರ್ತಾರೆ, 7 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ, ಕಾಯಿ ಕಟ್ತಾರೆ. ಕಾಯಿ ಕಟ್ಬಿಟ್ಟು ಹೋಗ್ಬಿಟ್ಟು ತಿರ್ಗಿ ಮತ್ತೆ ಬಸವಪ್ಪನಿಗೆ ಭಾನುವಾರ ದಿನ ಅವ್ರ ಹಣೆ ಮೇಲಿಂದ ನೀರು ಹಾಕಿಸ್ಕೊಂಡು ಹೋಗುವಂಥ ಸಮಯ. ಯಾವುದೇ ರೋಗ ರುಜಿನಗಳಿದ್ರೆ, ಯಾವುದೇ ದೋಷಗಳಿದ್ರೆ, ಸರ್ಪದೋಷ ಆಗ್ಬೋದು, ನವಗ್ರಹಗಳ ದೋಷಗಳಾಗ್ಬೋದು, ಹಾಕಿಸ್ಕೊಳ್ಳೋದು, ಹಣೆ ಮೇಲಿಂದ ನೀರು ಹಾಕಿಸ್ಕೊಳ್ಳೋದು. ಹೆಂಗೆ ಹಾಕಿಸ್ಕೊತಾರೆ ಅಂತಂದ್ರೆ, ಗೋವಿನಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ 3 ಕೋಟಿ ದೇವತೆಗಳವರೇ ಅಂತ ಹೇಳೋದು ಸಂದರ್ಭ. ಆದ್ರಿಂದ ತಲೆಯ ಮೇಲಿಂದ ಬಸವನ ಹಣೆಯ ಮೇಲಿಂದ ನೀರು ಹಾಕುವಂಥ ಸಂದರ್ಭ. ಅವ್ರು ಹೇಳ್ಬೋದು, ಅದು ಬಸವನ ಯಾವುದೋ ಒಂದು ಮೂರ್ತಿ ಗಣಪ ಬಂದು ಇರೋದು ಅಂತ ಹೇಳ್ಬೋದು. ಒಂದು ತಿಳ್ಕೋಬೋದು, ನಮ್ಮ ಮೂಲತಃ ಹಳೇ ಬಸವಣ್ಣವರ ಗದ್ದಿಗೆ ಅದು. ಅವರ ಲಿಂಗೈಕ್ಯರಾದ ಮೇಲೆ ಅದು ಗದ್ದಿಗೆ ಮಾಡಿರೋ ಅದೇ ಜಾಗದಲ್ಲಿ ಅವರ ಹಣೆಯ ಮೇಲಿಂದ 2 ತಾಮ್ರದ ವೈರ್ಗಳನ್ನು ತಂದಿದ್ದು ಇದರಿಂದ ಮೇಲಕ್ಕೆ. ಯಾಕಂದ್ರೆ ಅವ್ರ ಶಕ್ತಿ ಅದಕ್ಕೆ ಬರಬೇಕು, ನಾವು ಮುಂದೆ ಏನಾದ್ರು ಕೂರ್ಸಲು ಬರಬೇಕು ಅಂತ. ಅದೆಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ನಾವು ಗದ್ದಿಗೆ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹಳೆ ವಿಡಿಯೋದಲ್ಲಿ ನೋಡ್ಬೋದು. 2 ತಾಮ್ರದ ಕಾಪರ್ ವೈರ್ ತಂದು ಮೇಲ್ಗಡೆ ಬಿಡೋದು. ಆ ಕಾಪರ್ ವೈರ್ ನಾವೇನ್ ಮಾಡಿದ್ವಿ ಅಂದ್ರೆ ಆ ಬಸವಣ್ಣನವರ ಕಾಲಿಗೆ ನಾವು ಟಚ್ ಕೊಡ್ತೀವಿ. ಯಾಕಂದ್ರೆ ಆ ಶಕ್ತಿ ಈ ಬಸವಣ್ಣವ್ರಿಗೂ ಇರಬೇಕು, ಆ ಎನರ್ಜಿ ಪವರ್ ಬರಬೇಕು. ಯಾಕಂದ್ರೆ ನಮ್ಮ ಹಳೆ ಮೂಲತಃ ಬಸವಣ್ಣವ್ರದ್ದು ಹೆಂಗೆಪ್ಪ ಇತ್ತು ಅಂದ್ರೆ, ತುಂಬಾ ಸಾವಿರಾರು ಮನೆಯ ಆರಾಧ್ಯ ದೈವವಾಗಿದ್ದ, ಎಷ್ಟೋ ಮನೆ ಕುಡಿತ ಬಿಡಿಸಿದಂತ ಒಬ್ಬ ದೈವವಾಗಿದೆ. ಯಾಕಂದ್ರೆ ಅವನು ಕಸಾಯಿ ಕಾರ್ಖಾನೆಗೆ ಹೋಗ್ತಾ ಇದ್ದಂಥ ವ್ಯಕ್ತಿ. ಕಸಾಯಿ ಖಾನೆಗೆ ಹೋಗ್ತಾ ಇದ್ದಂಥ ಒಂದು ಗೋವು ಅಷ್ಟು ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕ್ಷೇತ್ರವ ಕಟ್ಟವ್ರೆ ಅಂತಂದ್ರೆ ಅಷ್ಟು ಶಕ್ತಿ ಇತ್ತು ಅನ್ನೋದು ಸಂದರ್ಭ ಹೇಳೋದಕ್ಕೆ ಸಾಧ್ಯ. ಆದ್ರಿಂದ ಅವರ ಶಕ್ತಿ ಹತ್ರಲ್ಲ ಅದೇ ಅಂತ ನಾವು ಇವತ್ತು ನಂಬಿಕೆ ಇಟ್ಟು ಆ ಬಸವಣ್ಣವರ ಹಣೆಯ ಮೇಲಿಂದ ನೀರು ಹಾಕುವಂಥ ಒಂದು ಸಂದರ್ಭ ಮಾಡ್ತಾ ಇರೋದು. ಆದ್ರಿಂದ ಪ್ರತಿ ಭಾನುವಾರ ಬರ್ತಾರೆ, ಕಾಯಿ ಕಟ್ತಾರೆ, 7 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ, ಮತ್ತೆ ನೀರು ಹಾಕಿಸ್ತಾರೆ. जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड विकुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिव दूत कृत प्रमथाधिपते दुरित दुरीह दुराशय दुर्मति दानव दूत कृतान्तमते जय जय हे महिषासुरमर्दिनि रम्यकपर्दिनि शैलसुते मयि शरणागत वैरिवधूवर वीरवराभयदायकरे त्रिभुवनमस्तक शूल विरोधि शिरोधि कृतामल शूलकरे